ಸಚಿನ್ ತೆಂಡೂಲ್ಕರ್ ಇನ್ಫ್ಯಾಕ್ಟ್ ಅವ್ರ ಟ್ವೀಟ್ ಅಲ್ಲಿ ಹೇಳ್ತಾರೆ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಬಗ್ಗೆ, ಈ ವ್ಯಕ್ತಿ ನೆಕ್ಸ್ಟ್ ಜನರೇಷನ್ ಆಫ್ ಪ್ಯಾಷನೇಟ್ ಕ್ರಿಕೆಟರ್ಸ್ ಹಾಗೂ ಫ್ಯಾನ್ಸ್ ನ ಕೊಟ್ಟಿದ್ದಾರೆ ಅಂತ. ಅಂದ್ರೆ ಆ ತರ ಒಂದು ತಾಕತ್ತಿತ್ತು. ನಾನೊಂದು ಪ್ರೈಮ್ ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ. ರಂಜಿ ಟ್ರೋಫಿ ಮ್ಯಾಚ್ ಅಂತ ಹೇಳಿದ್ರೆ ಯಾವುದೇ ಒಂದು ಗ್ರೌಂಡ್ ಅಲ್ಲಿ ಒಂದು 50 ಜನ ಬರಲ್ಲ, 100 ಜನ ಬರಲ್ಲ ರೀ. ಬಟ್ ನೀವು ಮೊನ್ನೆ ಗಮನಿಸಿದ್ರೆ ವಿರಾಟ್ ಕೊಹ್ಲಿ ಅವರು ಡೆಲ್ಲಿಲಿ ಒಂದು ರಂಜಿ ಟ್ರೋಫಿ ಮ್ಯಾಚ್ ಡೆಲ್ಲಿಗೆ ಆಡುವಾಗ ಗೇಟ್ ಕ್ರಾಶ್ ಆಗಬೇಕು ಆ ತರ ಜನ ನೂಕು ನುಗ್ಲು ಬಂದಿರೋದು. ಈವನ್ DDCA ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ಅಂದ್ರೆ ಕ್ರಿಕೆಟ್ ಮೇಲೆ ಇವರು ಪ್ರತ್ಯಕ್ಷವಾಗಿ ಇಂಪ್ಯಾಕ್ಟ್ ಮಾಡಿದ್ದಾರೆ. 123 ಟೆಸ್ಟ್ ಆಡಿ 9290 ರನ್ ಮಾಡಿ 30 ಸೆಂಚುರಿ ಹೊಡೆದು. ಬಟ್ ಪರೋಕ್ಷವಾಗಿ ಗೇಮ್ ನ ಯಾವ ರೇಂಜ್ಗೆ ಪಾಪ್ಯುಲರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರು ವರ್ಲ್ಡ್ ಅಲ್ಲಿ ಕ್ರಿಕೆಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್. ಆಮೇಲೆ ಹೈಲಿ ರೆಸ್ಪೆಕ್ಟೆಡ್ ಬೈ ಅಪೋನೆಂಟ್ಸ್ ರೀ. ಈಗ ಎಲ್ಲ ಒಬ್ಬ ಏಷ್ಯನ್ ಬ್ಯಾಟರ್ಸ್ಗೆ ಬಿಗ್ಗೆಸ್ಟ್ ಚಾಲೆಂಜ್ ಏನಪ್ಪಾ ಅಂತ ಹೇಳಿದ್ರೆ ಅದು ಆಸ್ಟ್ರೇಲಿಯಲ್ಲಿ ಹೋಗಿ ಆಸ್ಟ್ರೇಲಿಯಾ ವಿರುದ್ಧ ರನ್ ಹೊಡಿಯೋದು ಅಂತ. ಏಕೈಕ ಏಷ್ಯನ್ ಬ್ಯಾಟರ್ 7 ಸೆಂಚುರೀಸ್ ಹೊಡೆದಿರೋದು ಆಸ್ಟ್ರೇಲಿಯನ್ ಲ್ಯಾಂಡ್ ಅಲ್ಲಿ. ಆಮೇಲೆ ಯಾವುದೇ ದೇಶದ ವಿರುದ್ಧ ಮ್ಯಾಕ್ಸಿಮಮ್ ನಂಬರ್ ಆಫ್ ರನ್ಸ್ ಭಾರತದ ಪರವಾಗಿ ಅಥವಾ ವಿರಾಟ್ ಯಾರು ವಿರುದ್ಧ ಮಾಡಿರೋದು ಅಂದ್ರೆ ಅದು ಆಸ್ಟ್ರೇಲಿಯಾ ವಿರುದ್ಧ 1500 600 ರನ್ಸ್ ಏನೋ ಮಾಡಿದ್ದಾರೆ ಅವ್ರ ಕರಿಯರ್ ಅಲ್ಲಿ ಓನ್ಲಿ ಅಗೇನ್ಸ್ಟ್ ಆಸ್ಟ್ರೇಲಿಯಾ. ಅದೇ ತರ ರೆಕಾರ್ಡ್ ಇದೆ ಅವ್ರದ್ದು ಇಂಗ್ಲೆಂಡ್ ಕೂಡ. ಇವ್ರ ಕ್ಯಾರೆಕ್ಟರ್ ಬಿಲ್ಡಿಂಗ್ ನನಗೆ ಬಹಳ ಇಷ್ಟ ಆಯ್ತು. ಇವ್ರ ಕರಿಯರ್ ಜರ್ನಿ ಅಬ್ಸರ್ವ್ ಮಾಡ್ತಾ ಇದ್ರೆ 2014 ಅಲ್ಲಿ ಇಂಗ್ಲೆಂಡ್ಗೆ ಹೋಗ್ತಾರೆ, ಆಂಡರ್ಸನ್ ವಿರುದ್ಧ ಬನ್ನಿಯಾಗಿ ಔಟ್ ಆಗ್ತಾ ಇರ್ತಾರೆ. ಅಂದ್ರೆ ಆಂಡರ್ಸನ್ ಇವ್ರು ಬರ್ತಾ ಇದ್ರೆ ಗುರು ಇದು ವಾಕಿಂಗ್ ವಿಕೆಟ್ ನಂಗೆ ಅಂತ ಅನ್ಕೋಬೇಕು. ಅಂದ್ರೆ ಇವ್ರು ಟೆಕ್ನಿಕಲಿ ಯದ್ವಾ ಫ್ಲಾಸ್ ಇದೆ, ಇವ್ರಿಗೆ ಆಡಕ್ಕೆ ಬರಲ್ಲ ಇಂಗ್ಲೆಂಡ್ ಕಂಡೀಷನ್ಸ್ ಅಲ್ಲಿ. ಅದನ್ನ ಆ ಒಂದು ವೀಕ್ನೆಸ್ ನ ಆಂಡರ್ಸನ್ ಅವರು ಇಲ್ಲಿ ಸೀಸ್ ಮಾಡಿದ್ದಾರೆ ಅಂತ ಎಲ್ಲ ಮಾತುಕತೆ ನಡೆಯುತ್ತೆ. ವಿರಾಟ್ ಕೊಹ್ಲಿ ವಾಪಸ್ ಬರ್ತಾರೆ, ಅವರು ಒಂದು ಟೆಕ್ನಿಕ್ ಮೇಲೆ ಕೆಲಸ ಮಾಡ್ತಾರೆ. 2018 ಅಲ್ಲಿ ಮತ್ತೊಮ್ಮೆ ವಾಪಸ್ ಹೋಗ್ತಾರೆ. ಐ ಥಿಂಕ್ 593 ರನ್ ಮಾಡ್ತಾರೆ at 59.3 ಆವರೇಜ್. ಎಲ್ಲರೂ ಚುಪ್. ಬರೀ ಇದು ರಿಡೆಂಪ್ಷನ್ ಮಾತ್ರ ಅಲ್ಲ, ಇದು ಡಾಮಿನೇಷನ್ ಕೂಡ ಅಂತ ತೋರಿಸೋದು. ಅದಾದ್ಮೇಲಿಂದ ಇಂಡಿಯನ್ ಕ್ರಿಕೆಟ್ಗೆ ಒಂದು ಬಿಗ್ಗೆಸ್ಟ್ ಮೊಮೆಂಟ್ ನ ತಂದ್ಕೊಡ್ತಾರೆ. ಅದೇನು ಅಂತ ಹೇಳಿದ್ರೆ 2018-19 ಇವ್ರ ನಾಯಕತ್ವದಲ್ಲಿ ಭಾರತ ಮೊಟ್ಟ ಮೊದಲನೇ ಬಾರಿ ಆಸ್ಟ್ರೇಲಿಯಾದಲ್ಲಿ ಒಂದು ಟೆಸ್ಟ್ ಸೀರೀಸ್ ನ ಗೆಲ್ಲೋದು. ಈ ಒಂದು ಸಾಧನೆ 71 ವರ್ಷ ಆಗಿದ್ರು ಕೂಡ ಯಾವುದೇ ಒಂದು ಇಂಡಿಯನ್ ಟೀಮ್ ಮಾಡಕ್ ಆಗಿಲ್ಲ. ಆ ಒಂದು ಸಾಧನೆ ಮಾಡಿ ತೋರಿಸಿರೋದು ವಿರಾಟ್ ಕೊಹ್ಲಿ ಅವರು ಅವರ ನಾಯಕತ್ವದಲ್ಲಿ.